Rolling action. ಕೃಷ್ಣಪ್ಪ ಅವರಿಗೆ ಶುಭ ಕೋರ್ಬೇಕು ಅಂತಾನೆ ಇವತ್ತು ಅಷ್ಟು ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದ್ದೂರಿಯಾದಂತಹ ಒಂದು ನಾವು ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಲ್ಲಿದ್ದವರು. ವಿಷ್ಣುವರ್ಧನ್ ಅವರಿಗೆ ಸಾಹಸ ಸಿಂಹ ಅಂತ ಏನು ಕರಿತೀವಿ ಅದು ಕೊಟ್ಟಿದೆ ಇವರು ಜೋಸೈಮನ್ ಸರ್. ಇದರದ್ದು ಸುಮಾರು 10-12 ವಿಷ್ಣುವರ್ಧನ್ ಸರ್ ಅವರ ಸಿನಿಮಾಗಳು, 50ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿರ್ತಕ್ಕಂಥ ದಿಗ್ಗಜ ನಿರ್ದೇಶಕರು. ಹುಟ್ಟುಹಬ್ಬದ ಶುಭಾಶಯವನ್ನು ಅವರಿಗೆ ತಿಳಿಸಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಅವರು 100 ಕಾಲ ಆರೋಗ್ಯವಂತರಾಗಿ ಐಶ್ವರ್ಯವಂತರಾಗಿ ಹಲವಾರು ಚಿತ್ರಗಳ ನಿರ್ಮಾಣ ಮತ್ತು ನಿರ್ದೇಶನವನ್ನು ಮಾಡಿ ನಮ್ಮ ಕನ್ನಡ ಜನತೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಕೃಷ್ಣಪ್ಪರೇ. ಕೃಷ್ಣಪ್ಪನವರಿಗೆ 45 ವರ್ಷದ ಶುಭಾಶಯ. ನಾನು ಪೂಜಿಸಿ ಆ ದಿವಸ ಬಾಬಾವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಯುಷು, ಆರೋಗ್ಯ, ಸುಖ, ಸಂತೋಷ ಶಾಸ್ತ್ರ ಕೊಡಲಿ ಅಂತ, ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ಬಾಬಾನ ಕೇಳ್ಕೊತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಸಾಯಿರಾಮ್. ಶ್ರೀಯುತ ನಾಗರಾಜಣ್ಣನವರಿಂದ ಕೃಷ್ಣಪ್ಪನವರಿಗೆ ಸಿಹಿಯನ್ನ ತಿಳಿಸಲಿದ್ದಾರೆ. ಮುದ್ರಾಜರವರು ಮಾಜಿ ಕಾರ್ಪೊರೇಟರ್ ಅವರು ದಯಮಾಡಿ ಮುಂದೆ ಬರಬೇಕು. ವಿಶ್ವ ಕಾರ್ಮಿಕ ಕೂಟದ ಅಧ್ಯಕ್ಷರಾದಂತಹ ಕುಮಾರ್ ಸರ್ ಕೇಕ್ ಟೇಬಲ್ ಅಡ್ಡ ಆಗುತ್ತೆ ಸರ್. ಸರ್ ಸರ್ ಇಲ್ಲಿ ನೋಡಿ. ಹಲೋ ಸರ್. ಹೋಯ್ತು.
ಸರ್ ಎಲ್ಲ ಹಾಕೊಳ್ಳಿ ಸರ್. ಶ್ರೀಯುತ ಲಕ್ಷ್ಮಣರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅವರಿಗೂ ಸಹ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕೊಳ್ಳೇಗಾಲದ ವೆಂಕಟ್ ಅವರು ನಾಯಕ ನಟರು ಆಗಮಿಸಿದ್ದಾರೆ. ಅವರು ಸಹ ದಯಮಾಡಿ ವೇದಿಕೆ ಮೇಲೆ ಆಹ್ವಾನ. ವಿಜಯ್ ವೆಂಕಟ್ ಅವರು ದಯಮಾಡಿ ಮುಂದೆ ಬರಬೇಕು. ಅವರಿಗೆ ನಮ್ಮ ಚಿತ್ರದ ನಾಯಕ ನಟರಾದಂತ ಕೃಷ್ಣಪ್ಪನವರು ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾರೆ. ಬಡ್ಸೆ ಇಲ್ಲಿ ನೋಡಿ, ಇವತ್ತು ನಮ್ಮ ಕೃಷ್ಣವರು ಕಂಡಕ್ಟರ್ ಆದ್ರೆ ಅವ್ರ ಜೊತೆ ಡ್ರೈವರ್ ಇದ್ದಂತ ರವಿ ಅವರು ಇದ್ದಾರೆ. ಅವ್ರಿಗೆ ಸಹ ಜೋರಾಗಿ ಚಪ್ಪಾಳೆ ತಗೋಣ. ಈ ಒಂದು ಚಿತ್ರ ಅಂತ ಹೇಳಿದ್ರೆ ಕಂಡಕ್ಟರ್ ಡ್ರೈವರ್ ಇಲ್ಲ ಅಂದ್ರೆ ಗಾಡಿಗೆ ಮುಂದೆ ಹೋಗಲ್ಲ. ಹಾಗಾಗಿ ರವಿ ಅವರಿಗೂ ಸಹ ನಾವು ಇವತ್ತು ಸನ್ಮಾನ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ ಸರ್. ಓಕೆ, ಧನ್ಯವಾದಗಳು. ಬನ್ನಿ ಬನ್ನಿ. ಹಾಗೆ ಬಂದು ನೋಡಿದಾಗಿಲ್ಲ ರೈಟ್ ಹ್ಯಾಂಡ್ ಕೆಲಸ ಮಾಡೋರು ಅಂದ್ರೆ ಅದು ರವಿ ಅವರು. ಸರ್ ದಯಮಾಡಿ ಬರ್ಬೇಕು. ರವಿ ಅವರು ಕೆಲಸ ಮಾಡಿದ್ರೆ ಇರ್ತಾರೆ ರವಿ ಅವರು. ಎಲ್ಲೋ ಕಾಣಿಸ್ಕೊಂಡು ನೋಡಿ, ಸನ್ಮಾನಕ್ಕೆ ಕರೆದ್ರು ಬರೋದಿಲ್ಲ ಅವರು. ದಯಮಾಡಿ ಮುಂದೆ ಬರ್ಬೇಕು. ಬನ್ನಿ ಸರ್, ಕೊಡಿ VIP ಕೊಡಿ ಸರ್ ಇವರಿಗೆ. ವೆಸ್ಲಿ ಬ್ರೌನ್ ಅವರು ಛಾಯಾಚಿತ್ರ ಗ್ರಾಹಕರು, ಅವರಿಗೆ ಸನ್ಮಾನ ಕೃಷ್ಣಪ್ಪನವರಿಂದ. ಪತ್ರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈಗ ಒಂದು ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ಅರೇಂಜ್ ಮಾಡ್ಬಿಡ್ಲಾ? ಬಂದಿರ್ತಕ್ಕಂಥವರು ಜೋನ್ ಸೈಮನ್ ಸರ್ ಮತ್ತು ನಮ್ಮ ಓಂ ಪ್ರಕಾಶ್ ರಾವ್ ಸರ್ ಅವರು ದಯಮಾಡಿ ಮುಂದೆ ಬರ್ಬೇಕು. ಸಾಯಿ ಪ್ರಕಾಶ್ ಸರ್ ಅವರು ಮುಂದೆ ಬರ್ಬೇಕು. ಒಳ್ಳೆ ಫೋಟೋ ತೆಗೆಬಹುದು. ನಿಜವಾದ ಪತ್ರಿಕೆ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮುಗಿತು. ಬನ್ನಿ 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 ಬನ್ನಿ. ಆಯ್ತು ಬಂದಿತ್ತು. ರಾಧಿಕಾ ಹಳೆ ಆರ್ಟಿಸ್ಟ್ ಹಿಂದೆ ಬನ್ನಿ ಕೈ ಬರುತ್ತೆ. ಎಸ್ ಸರ್. ಸೊ ಈ ಪಿಕ್ಚರಲ್ಲೂ ಒಂದು ಪಾಶ್ ಆಗಿ ಮಾಡರ್ನ್ ಆಗಿ ಒಂದು ಮಾಡೆಲ್ ಹೇಗಿರ್ತಾಳೆ ಆ ಥರ ಒಂದು ಎಕ್ಸ್ಪೋಸಿಂಗ್ ಕ್ಯಾರೆಕ್ಟರ್ ಇದೆ. ಸೊ ಎಲ್ಲರೂ ನಿಮ್ದೆಲ್ಲರಿಗೂ ಸಪೋರ್ಟ್ ಬೇಕು ಅಂತ ನನ್ನ ಕಡೆಯಿಂದ. ಈ ಕತೆ ಬಂದಾಗ ಯಾವ ಥರ ಆಯಿತು ಸರ್? ಆ್ಯಕ್ಚುಲಿ ಹುಡ್ಕೊಂಬಂದರು. ನೀವೇ ಸೆಲೆಕ್ಟ್ ಆಗ್ತೀರಾ, ನಾನು ನಿಮ್ಮನ್ನು ನೋಡಿದ ತಕ್ಷಣ ನೀವೇ ಇದಕ್ಕೆ ಕರೆಕ್ಟಾಗಿ ಇದಾಗ್ತೀರಾ ಅಂತ ಹೇಳಿದ್ರು. ಸೊ ಬ್ರೌನ್ ಸರು ಅಷ್ಟೇ, ವೆಸ್ಲಿ ಬ್ರೌನ್ ಅವ್ರು ಡೈರೆಕ್ಟ್ರು. ಸೊ ಅವರು ಹೇಳಿದ್ರು, ನೀವು ಏನು ಚೇಂಜಸ್ಸೇ ಬೇಡ, ನೀವು ಹೇಗಿದ್ದೀರೋ ಹಾಗೆ ಬಂದು ನಟನೆ ಮಾಡಿದ್ರೇ ಸಾಕು ಅಂತ. ಆ ಥರ ಮಾಡರ್ನ್ ಒಂಥರ ತುಂಬ ಅತಿ ಮಾಡರ್ನ್ ಕ್ಯಾರೆಕ್ಟರ್ ಮೂವಿಯಲ್ಲಿ ಬರುತ್ತೆ. ಒಂದು ಹುಟ್ಟುಹಬ್ಬದ ಸಮಾರಂಭವನ್ನು ಬಹಳ ಸಂಭ್ರಮದಿಂದ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಈಗ ಒಂದು ಚಿತ್ರ ನಿರ್ಮಾಣವನ್ನು ಮಾಡ್ತಿದ್ದಾರೆ.
ಕಿಲಾಡಿ ಕೃಷ್ಣ ಅಂತ. ನಿಜವಾಗ್ಲೂ ಇವ್ರು ಕಿಲಾಡಿ ಕೃಷ್ಣಪ್ಪನೇ ಇವರು. ಹಾಗಾಗಿ ಕಿಲಾಡಿ ಕೃಷ್ಣ ಇದಕ್ಕೆ ಜೊತೆಯಾಗಿ ತಗೊಂಡಿರ್ತಕ್ಕಂಥ ಛಾಯಾಗ್ರಾಹಕರಾಗಿ ನಮ್ಮ ವೆಸ್ಲಿ ಬ್ರೌನು ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿ ದೇವ್ ಅಂತಿದ್ದಾರೆ, ಎಲ್ಲವರು ದೇವು ಜೊತೆಗೆ ಸೇರಿಕೊಂಡಿದ್ದಾರೆ. ಆಮೇಲೆ ನಾಯಕಿ ರಾಧಿಕಾ ರಾಮನ್ ಅವರಿದ್ದಾರೆ, ಲಲಿತಾ ನಾಯಕ್ ಅವರಿದ್ದಾರಂತೆ. ಭಾಳ ಖುಷಿ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡಿ ತಾವೇ ಕತೆ ಚಿತ್ರಕಥೆ ಎಲ್ಲ ಬರೆದು ನಿರ್ದೇಶನ ಮಾಡಿ ನಟನೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ನನ್ನ ಶುಭ ಕೋರ್ತಾ ಇದ್ದೀನಿ. ಚಿತ್ರ ಅದ್ಧೂರಿಯಾಗಿ ನಿರ್ಮಾಣ ಆಗಲಿ, ಅದ್ಧೂರಿಯಾಗಿ ಬಿಡುಗಡೆ ಆಗಲಿ, ಜನ ಮೆಚ್ಚುವಂಥ ಸಿನಿಮಾ ಆಗಲಿ ಅಂತ ಹೇಳ್ಕೊಂಡು ನಾನು ಬೆಸ್ಟ್ ಆಫ್ ಲಕ್ ಟು ಕೃಷ್ಣ ಅವರು. ಚಿತ್ರದ ಶುಭಾಶಯ. ಈ ದಿನದಂದು ಒಂದು ಒಳ್ಳೆ ಚಿತ್ರ ಪ್ರಾರಂಭ ಮಾಡಿದ್ದೀರಾ, ಮತ್ತು ಚಿತ್ರಕಥೆ ಎಲ್ಲವನ್ನು ಮಾಡ್ಕೊಂಡಿದ್ದೀವಿ. ತುಂಬ ಖುಷಿಯಾಗತ್ತೆ. ಯಾಕಂದರೆ ಇವಾಗ ಹೊಸಬರಿಗೆ ಒಂದು ಒಳ್ಳೆ ಅವಕಾಶ ಇದೆ. ಹೊಸ ಬೆಳಗಿನ ಸ್ವಾಗತಿಸ್ತಾ ಇದ್ದಾರೆ. ಕಿಲಾಡಿ ಕೃಷ್ಣ ಯೂನಿಟ್ಗೆ ಬೆಸ್ಟ್ ಆಫ್ ಲಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಬೆಸ್ಟ್ ಆಫ್ ಲಕ್. ನಾಯಕ್ ಇಲ್ಲೇ ಇದ್ದಾರೆ, ಇಲ್ಲೇ ಇದ್ದಾರೆ. ತುಂಬ ಒಳ್ಳೆ ಯೂನಿಟ್ ಜೊತೆಲಿದೆ. ಆ ಯೂನಿಟ್ ಸಹಕಾರದಿಂದ ಸಕ್ಸಸ್ ಆಗಬೇಕಂತ ಇಷ್ಟಪಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್. ಛಾಯಾಗ್ರಾಹಕರಾದಂಥ ಮಹಾಪಾಕ್ಷಿಯವರಾಗಿರ್ಬೋದು, ಅಶೋಕ್ ಕಶ್ಯಪ್ ಅವ್ರ ಜೊತೆ ನಾವು ಒಂದಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕನ್ನಡದಲ್ಲಿ ಒಂದು 300ಕ್ಕೂ ಹೆಚ್ಚು ಆ್ಯಡ್ ಫಿಲ್ಮ್ಸ್ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಕೃಷ್ಣಪ್ಪ ಸರ್ ಅವರು ನಾವು ಭೇಟಿ ಮಾಡಿದಾಗ ಈ ಸಿನಿಮಾದಲ್ಲಿ ಒಂದು ಉತ್ತಮವಾದಂಥ ಕ್ವಾಲಿಟಿ ಮಾಡಬೇಕು, ಮತ್ತು ಅವ್ರ ಕಾನ್ಸೆಪ್ಟ್ ಹೇಳಿದ್ರು ಭಾಳ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಅವ್ರ ಥಾಟೇ ತುಂಬ ಚೆನ್ನಾಗಿದೆ. ಬಹುಶಃ ನಾನು ನಮ್ಮ ಈ ಕಂಡಕ್ಟರ್ಗಳು ಅಂತ ಬಂದಾಗ ರಜನಿಕಾಂತ್ ಅವರ ನೆನಪಿಗೆ ಬರ್ತಾರೆ. ಅದಾದಮೇಲೆ ಕನ್ನಡದಲ್ಲಿ ಅವರು ಬರೀ ಆ್ಯಕ್ಟಿಂಗ್ ಮಾಡಿ ಹೋದರು, ಆದರೆ ಇವರು ಅದ್ರ ಜೊತೆಯಲ್ಲಿ ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಅದರ ಜೊತೆಯಲ್ಲಿ ಕಲಾವಿದನಾಗಿ ನಾಯಕ ನಟನಾಗಿ ನಡೆಸ್ತಾ ಇರ್ತಕ್ಕಂಥ ಬಹುಶಃ ಕಂಡಕ್ಟ್ರಲ್ಲೇ ಬಹುಶಃ ಭಾರತದಲ್ಲೇ ಇದೇ ಪ್ರಪ್ರಥಮ ಅನಿಸುತ್ತೆ. ಆ ಒಂದು ದಿಶೆಯಲ್ಲಿ ಇದು ದಾಖಲೆ ಅಂತಲೇ ಹೇಳಬೇಕು. ಯಾಕಂದರೆ ಕನ್ನಡದಲ್ಲಿ ಈಗಾಗಲೇ ಅನೇಕ ದಾಖಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಕಾಂತಾರ ಸಿನಿಮಾ ಆಗಿರ್ಬೋದು, KGF ಸಿನಿಮಾ ಆಗಿರ್ಬೋದು. ಆ ದಿಶೆಯಲ್ಲಿ ಈ ಕಿಲಾಡಿ ಕೃಷ್ಣ ಸಿನಿಮಾ ಸಹ ಒಂದು ದಾಖಲೆಯ ದೃಷ್ಟಿಕೋನದತ್ತ ಹೋಗಲಿ ಅಂತೇಳಿ ಈ ದಿನದಲ್ಲಿ ನಾವು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೇವೆ. ಧನ್ಯವಾದಗಳು. la 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 la